ಎಕ್ಸೆಲಲ್ಲಿ ಕೆಲವೊಂದು ಶಾರ್ಟ್ಕಟ್ಸ್, ಈಸಿ ಶಾರ್ಟ್ಕಟ್ ಬಗ್ಗೆ ಮಾತಾಡೋಣ. ಇಲ್ಲಿ ನೀವು ನೋಡ್ತಿರೋಂಗೆ ಒಂದು ಎಕ್ಸೆಲ್ ನಾನು ಫೈಲ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ರೋಸು ಕಾಲಮ್ಸ್ ಡೇಟಾ ಇದೆ. ಈಗ ನೀವು ಯಾವುದೋ ಫಿಲ್ಟ್ರ್ ಹಾಕಬೇಕು ಅಂತ ಬಂದಾಗ ನೀವು ಇಲ್ಲಿ ಟಾಪಲ್ಲಿ ಡೇಟಾ ಹೋಗಿ ಇಲ್ಲಿ ಫಿಲ್ಟ್ರ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಫಿಲ್ಟ್ರ್ ಅಪ್ಲೈ ಆಗುತ್ತೆ. ರಿಮೂವ್ ಮಾಡೋದಕ್ಕೂ ಅದೇ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಶಾರ್ಟ್ಕಟ್ಸ್ ಅಂತ ಬಂದಾಗ ಕಂಟ್ರೋಲ್ ಶಿಫ್ಟ್ ಎಲ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಫಿಲ್ಟರ್ ಬರುತ್ತೆ. ಅದೇ ರೀತಿ ನೀವು ಕಂಟ್ರೋಲ್ ಶಿಫ್ಟ್ ಎಲ್ ಅಂತ ಪ್ರೆಸ್ ಮಾಡಿದ್ರೆ ಅದು ಫಿಲ್ಟರ್ ರಿಮೂವ್ ಆಗುತ್ತೆ. ಆಮೇಲೆ ನೀವು ಲಾಸ್ಟ್ ರೋ ಹೋಗಬೇಕು ಅಂದರೆ 2 ಆಪ್ಷನ್ ಇದೆ. ಒಂದು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು. ಇನ್ನೂ ಒಂದು ನೀವು ಕಂಟ್ರೋಲ್ ಡೌನ್ ಆ್ಯರೋ ಪ್ರೆಸ್ ಮಾಡಿದ್ರೆ ನಿಮಗೆ ಕಾಲಮ್ಗೆ ಹೋಗ್ತೀರಾ. ಅದೇ ಥರ ಟಾಪ್ಗೆ ಹೋಗಬೇಕು ಅಂದರೆ ಕಂಟ್ರೋಲ್ ಅಪ್ ಆ್ಯರೋ ಪ್ರೆಸ್ ಮಾಡಿದ್ರೆ ಟಾಪಲ್ಲಿ ಕಾಲಮ್ಗೆ ಹೋಗ್ತೀರಾ. ಈಗ ಟಾಪ್ ಟು ಬಾಟಮ್ ಫಸ್ಟಿಂದ ಲಾಸ್ಟ್ವರೆಗೂ ರೋನ ಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ ಡೌನ್ ಆ್ಯರೋ ಪ್ರೆಸ್ ಮಾಡಿದ್ರೆ, ನೀವು ಅಪ್ಪಲ್ಲಿದ್ರಿ ಅದಕ್ಕೆ ಡೌನ್ ಆ್ಯರೋ ಪ್ರೆಸ್ ಮಾಡಿದ್ರೆ ನೀವು ಕಂಪ್ಲೀಟ್ ರೋ ಸೆಲೆಕ್ಟ್ ಆಗುತ್ತೆ. ಅದೇ ಥರ ಈಗ ಕಂಪ್ಲೀಟ್ ಎಕ್ಸೆಲ್ ಡೇಟಾ ಏನು ಎಂಟ್ರಿ ಮಾಡಿದ್ದೀರೋ ಅದನ್ನ ಕಂಪ್ಲೀಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ ಸೈಡ್ ಆ್ಯರೋ ಪ್ರೆಸ್ ಮಾಡಿದ್ರೆ, ರೈಟ್ ಸೈಡ್ ಆ್ಯರೋ ಪ್ರೆಸ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಡೇಟಾ ಸೆಲೆಕ್ಟ್ ಆಗುತ್ತೆ. ಅದೇ ಥರ ನೀವು ಒಂದು ವ್ಯಾಲ್ಯೂ ಇದೆ. ಈಗ ನಾನು ಸ್ಯಾಲ್ರಿ ಅಂತ ತೊಗೋತೀನಿ. ಈ ಸ್ಯಾಲ್ರಿ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೇನು ಮಾಡಬೇಕಂದ್ರೆ ಆ ಕಾಲಮ್ನ ಸೆಲೆಕ್ಟ್ ಮಾಡಿದ್ರೆ, ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸಮ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಸೈಡಲ್ಲಿ ತೋರಿಸ್ತಾ ಇರ್ಬೋದು. ಅದನ್ನು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಡೇಟಾ ಕಾಪಿ ಆಗುತ್ತೆ. ನೀವು ಪೇಸ್ಟ್ ಮಾಡಿದ್ರೆ ಲೈಕ್ ಅದನ್ನು ಕಾಪಿ ಮಾಡಿದ್ದನ್ನು ಇಲ್ಲಿ ಪೇಸ್ಟ್ ಮಾಡಿದ್ರೆ ತೋರಿಸುತ್ತೆ ಒಂದು ವ್ಯಾಲ್ಯೂ. ಅದು ಎಷ್ಟು ಕಂಪ್ಲೀಟ್ ವ್ಯಾಲ್ಯೂ ಇತ್ತೋ ಅದು ತೋರಿಸುತ್ತೆ ಡೇಟಾ ಇರೋದು. ಈ ಕಂಟ್ರೋಲ್ ಡಬ್ಲ್ಯೂ ಅಂತ ಪ್ರೆಸ್ ಮಾಡಿದ್ರೆ ವರ್ಕ್ ಬುಕ್ ಕ್ಲೋಸ್ ಆಗುತ್ತೆ. ಕಂಟ್ರೋಲ್ ಡಬ್ಲ್ಯೂ ಪ್ರೆಸ್ ಮಾಡಿದ್ರೆ ವರ್ಕ್ ಬುಕ್ ಕ್ಲೋಸ್ ಆಗುತ್ತೆ. ಆಮೇಲೆ ಕಂಟ್ರೋಲ್ ಓ ಅಂತ ಪ್ರೆಸ್ ಮಾಡಿದ್ರೆ ವರ್ಕ್ ಬುಕ್ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಹೋಮ್ ಟ್ಯಾಬ್ ಅಂತ ಹೋಮ್ ಅಂತ ಮೇಲೆ ಹೋಮ್ ಹೋಗೋದಕ್ಕೆ ನೀವು ಆಲ್ಟ್ ಹೆಚ್ ಅಂತ ಪ್ರೆಸ್ ಮಾಡಿದ್ರೆ ಹೋಮ್ಗೆ ಹೋಗುತ್ತೆ. ಆಮೇಲೆ ಆಲ್ಟ್ ಎನ್ ಅಂತ ಪ್ರೆಸ್ ಮಾಡಿದ್ರೆ ಇನ್ಸರ್ಟಿಗೆ ಹೋಗುತ್ತೆ. ಆಯ್ತಾ? ಅದೇ ಥರ ಬೇರೆ ಬೇರೆ ಆಮೇಲೆ ಆಲ್ಟ್ ಡಬ್ಲ್ಯೂ ಅಂತ ಪ್ರೆಸ್ ಮಾಡಿದ್ರೆ ವ್ಯೂ ಹೋಗುತ್ತೆ. ಆಲ್ಟ್ ಡಬಲ್ ಹೆಚ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಕಲರ್ ಆಪ್ಷನ್ ಸೆಲೆಕ್ಟ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೀವು ನೋಡಿ, ನಾನು ಇಲ್ಲಿ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಬರ್ತಾ ಇದೆ. ಇಲ್ಲಿ ನೀವು ಆಲ್ಟ್ ಡಬಲ್ ಹೆಚ್ ಪ್ರೆಸ್ ಮಾಡಿದ್ರೆ ಒನ್ ಆಫ್ಟರ್ ದಿ ಅದರ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಕಲರ್ ಆಪ್ಷನ್ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಕಟ್ ಮಾಡೋದಕ್ಕೆ ಕಂಟ್ರೋಲ್ ಎಕ್ಸು, ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ವಿ. ನೋಡಿ ಇಲ್ಲಿ ಕಂಟ್ರೋಲ್ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ಅಲ್ಲಿ ಬಂತು. ನಾನು ಕಂಟ್ರೋಲ್ ಝೆಡ್ ಅಂತ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸೈಟಿಗೆ ಹೋಗುತ್ತೆ. ನಾನು ವಾಪಸ್ ಅಲ್ಲೇ ಬಂದಿದೆ ನೋಡಿ, ಕಂಟ್ರೋಲ್ ಝೆಡ್ ಪ್ರೆಸ್ ಮಾಡಿದ್ರೆ. ಆಮೇಲೆ ಬೋಲ್ಡ್ ಮಾಡೋದಕ್ಕೆ ಕಂಟ್ರೋಲ್ ಬಿ ಅಂತ ಪ್ರೆಸ್ ಮಾಡಿದ್ರೆ ಬೋಲ್ಡ್ ಆಗುತ್ತೆ. ಇದು ಕಂಟ್ರೋಲ್ ಬಿ ಪ್ರೆಸ್ ಮಾಡಿದ್ರೆ ನೀವು ಕಾಣಿಸ್ತಾ ಇರ್ಬೋದು, ಇದು ಬೋಲ್ಡ್ ಆಗಿದೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.